ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ತುಂಬ ಏನು ಇದರಲ್ಲಿ ವಿಷಯಗಳನ್ನ ಹಾಕಿ ಎಳಿತಾ ಇಲ್ಲ ವ್ಲಾಗ್ನ. ಜಸ್ಟ್ ಒಂದು ರಂಗೋಲಿ, ಒಂದು ಸಿಂಪಲ್ ಆಗಿರೋ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ. ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ನೋಡೋರೆಲ್ಲ ಪ್ಲೀಸ್ ಲೈಕ್ ಮಾಡೋದನ್ನು ಮರಿತಾ ಇದ್ದೀರಾ, ಲೈಕ್ ಮಾಡಿ. ಇನ್ನು ಸಿಂಪಲ್ಲಾಗಿ ಒಂದು ರಂಗೋಲಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾಮೂಲಿಯಾಗಿ ಎಲ್ಲ ಕೆಲಸಗಳು ಮುಗಿಸಿದ್ದೆ, ಅಂದರೆ ಆಚೆ ಕ್ಲೀನ್ ಮಾಡಿದ್ದು, ಮೆಟ್ಲ ಮೇಲಿಂದ ನೀರು ಹಾಕಿ ತೊಳೆದಿದ್ದು, ಒರೆಸಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಸಿಂಪಲ್ಲಾಗಿ ಒಂದು 6ರಿಂದ 4 ಚುಕ್ಕಿದು ರಂಗೋಲಿನ ಬಿಡಿಸ್ತಾ ಇದ್ದೀನಿ. ನಿಮಗೂ ಇಷ್ಟ ಆದರೆ ರಂಗೋಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಹೆಂಗಿತ್ತು ರಂಗೋಲಿ ಅಂತ. ಡೈಲಿ ಹಾಕೋದಕ್ಕೆ ತುಂಬ ಸುಲಭವಾಗಿರೋ ರಂಗೋಲಿ ಅಂತಲೇ ಹೇಳ್ಬೋದು. ಬಿಗಿನರ್ಸು ಕಲಿತಾ ಇರೋರಿಗೆಲ್ಲನೂ ತುಂಬ ಈಸಿ ಆಗುತ್ತೆ ರಂಗೋಲಿ. ಅದು ಚೆನ್ನಾಗಿದೆ, ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿದೆ ರಂಗೋಲಿ. ಈಸಿಯಾಗಿ ಹಾಕ್ಕೊಂಬಿಡ್ಬೋದು. ಟ್ರೈ ಮಾಡಿ ನೋಡಿ. ಇವಾಗ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಜಸ್ಟ್ ರಂಗೋಲಿನ ತೋರಿಸ್ತಾ ಇರ್ತೀನಿ, ನೋಡಿ ಅಷ್ಟೇನೆ. ಇನ್ನು ಸಿಂಪಲಾಗಿ ಹಾಕಿರೋ ರಂಗೋಲಿ ಹೆಂಗಿತ್ತು ರಂಗೋಲಿ ಅಂತ ಹೇಳೋದನ್ನು ಮಿಸ್ ಮಾಡಬೇಡಿ ಆಯಿತಾ. ಇನ್ನು ರಂಗೋಲಿ ಎಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಇನ್ನು ಮನೆ ಒಳಗಡೆ ಕೆಲಸಗಳನ್ನೂ ಮುಗಿಸ್ಕೊಂಡೆ. ಮನೆಯೆಲ್ಲ ಒರೆಸಿ ನಾನು ಕೂಡ ಸ್ನಾನ ಮಾಡಿಬಿಟ್ಟು ಈಗ ದೇವರಿಗೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ದೇವ್ರ ಹತ್ರ ಕೂಡ ನಾನು ಒಣಗಿರೋ ಹೂವೆಲ್ಲ ತೆಗೆದು ಬೇರೆ ಹೂವೆಲ್ಲ ಹಾಕಿ ದೀಪ ಹಚ್ಚೋದಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಡ್ತು. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ, ಕರೆಂಟ್ ಬರುತ್ತೆ ಏನೋ ನೋಡೋಣ ಅಂತ ಅಂದ್ಕೊಂಡು. ಇನ್ನು ಕರೆಂಟ್ ಬರೋ ಥರ ಕಾಣಿಸ್ಲಿಲ್ಲ. ಅದಕ್ಕೇನೆ ಸರಿ ಯಾಕೆ ಕಾಯ್ಕೊಂಡಿರೋದು ಅಂತ ಅಂದ್ಬಿಟ್ಟು ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ. ಇವಾಗ ದೇವ್ರ ಗುಡಿ ಲೈಟ್ ಇಲ್ಲ ಅಲ್ವಾ, ಹಾಗಾಗಿ ಅದೊಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಲೈಟ್ ಇದ್ರೇ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ದೇವ್ರ ಫೋಟೋಗಳು ಏನೂ ಕಾಣಿಸ್ತಾನೆ ಇಲ್ಲ ಅಲ್ಲಿ. ಪರವಾಗಿಲ್ಲ, ಇನ್ನು ಲೈಟ್ ಕಾಯ್ತಾ ಕೂತ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಈಗ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಕೂಡ ಮಾಡಿಕೊಂಡೆ.
ಇನ್ನು ಪೂಜೆ ಕೂಡ ಮಾಡ್ತಿದ್ದಂಗೆ ಕರೆಂಟ್ ಕೂಡ ಬಂತು. ಇನ್ನು ಪೂಜೆ ಕೂಡ ಮಾಡಿದ್ದು ಆಯಿತು. ಈ ಥರ ಇತ್ತು ಇವತ್ತಿನ ಸೋಮವಾರದ ಪೂಜೆ. ಫ್ರೂಟ್ಸ್ ಏನು ತೊಗೊಂಬಂದಿರಲಿಲ್ಲ, ಹಾಗಾಗಿ ದೇವ್ರ ಹತ್ರ ಏನು ಇಟ್ಟಿಲ್ಲ ನೈವೇದ್ಯಕ್ಕೆ, ಹಾಗೆ ಪೂಜೆ ಮುಗಿಸ್ಬಿಟ್ಟೆ. ಇನ್ನು ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಬೇಗ ಆಗೋ ಥರ ಒಂದು ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಆದರೂ ಅನ್ಬೋದು, ಕಡಾಯಿ ಪಲಾವ್ ಅಂತಾದರೂ ಅನ್ಬೋದು, ಏನು ಬೇಕಾದರೂ ಅಂತ ಅನ್ಬೋದು. ಯಾಕಂದರೆ ಸಿಂಪಲ್ಲಾಗಿದೆ, ಚೆನ್ನಾಗಿದೆ, ಬೇಗನೆ ಮಾಡ್ಕೊಂಬಿಡ್ಬೋದು. ಅನ್ನ ಮಾಡಿ ಇಟ್ಕೊಂಡಿದ್ರೆ ಬೇಗನೆ ಆಗಿಬಿಡುತ್ತೆ ಕೆಲಸ. ಅದಕ್ಕಂತ ನಾನು ಒಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಟಿದ್ದೀನಿ, ಒಂದು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಗೋಡಂಬಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಟೊಮೆಟೊ ಎಲ್ಲ ಹಾಕದೇ ಇರೋದ್ರಿಂದ ನಿಂಬೆ ಹುಳಿ ಅರ್ಧ ತೊಗೊಂಡಿದ್ದೀನಿ, ನಿಂಬೆಹಣ್ಣು. ಇನ್ನು ಸ್ವಲ್ಪ ಬಟಾಣಿ ಕೂಡ ತೊಗೊಂಡಿದ್ದೀನಿ, ಹಸಿ ಬಟಾಣಿ. ಇದು ಅನ್ನ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ, ಅದು ಆರ್ಲಿ ಅಂತ ಅಂದ್ಬಿಟ್ಟು ಕುಕ್ಕರ್ನ ಹಂಗೆ ಓಪನ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಬಿಸಿ ಬಿಸಿ ಹಾಕಿ ಕಲಿಸ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಇನ್ನೀಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಬೇರೆ ಏನು ಸ್ಪೈಸಸ್ಸು ಅದು ಇದು ಏನೂ ಹಾಕೋತಾ ಇಲ್ಲ, ಡೈರೆಕ್ಟಾಗಿ ಗೋಡಂಬಿ ತೊಗೊಂಡಿದ್ದೆ ಅಲ್ಲ, ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿ ಹಾಕ್ಕೊಂಡ್ರೆ ಅದು ತಿನ್ನೋವಾಗ ಸಿಕ್ಕಿದ್ರೆ ಒಂಥರ ಚಂದ ಅನಿಸುತ್ತೆ, ಹಾಗಾಗಿ ಗೋಡಂಬಿನ ಹಾಕ್ಕೊಂಡೆ. ಫ್ರೈಡ್ ರೈಸಲ್ಲಿ ಯಾರೂ ಹಾಕೋಕ್ಕೆ ಹೋಗಲ್ಲ, ನಾನು ಹಾಕ್ತಾಯಿದ್ದೀನಿ ಅಷ್ಟೇನೆ. ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಅಲ್ವಾ, ನಾವು ಹಂಗೆ ತಿನ್ನೋಕ್ಕಾಗದೇ ಇದ್ದಾಗ ಈ ಥರ ಅಡುಗೆನಲ್ಲಾದರೂ ಹಾಕ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಬೆಳಗ್ಗೆ ಈ ಥರ ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ನೋದು ತುಂಬಾ ಒಳ್ಳೆಯದು. ನಾವು ಯಾವಾಗಲೂ ಬರೀ ಇಡ್ಲಿ ದೋಸೆ ಪೂರಿ ಇಂಥವೇ ತಿಂತಾಯಿದ್ರೆ ಆಗಲ್ಲ, ತರಕಾರಿಗಳಿರೋದನ್ನು ತಿನ್ನಬೇಕಾಗತ್ತೆ. ಹಾಗಾಗಿ ಈ ಥರ ಏನಾದರೂ ರೈಸ್ ಮಾಡೋವಾಗ ಅದ್ರ ಜೊತೇಲಿ ತರಕಾರಿಗಳನ್ನ ಮಿಕ್ಸ್ ಮಾಡಿಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು, ಒಂದೊಳ್ಳೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಬೆಳಗ್ಗೆ ಅಂತ. ಇನ್ನು ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊಂಡಾದಮೇಲೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಟಿದ್ದೆಲ್ಲ ಸಣ್ಣದಾಗಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಹಸಿಮೆಣ್ಸಿನ್ಕಾಯಿ ಬೇಕಿದ್ರೆ ಅದನ್ನು ಕೂಡ ನಾವು ಇದೇ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ, ಖಾರದ ಪುಡಿ ಹಾಕ್ತೀನಿ ಇದಕ್ಕೆ. ಜೊತೆಯಲ್ಲಿ ಒಂದು ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕಾಗತ್ತೆ. ತುಂಬ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಅರ್ಧ ಫ್ರೈ ಆಗ್ತಿದೆ ಅಂದಾಗಲೇ ಇನ್ನೇನೇನು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ಲ, ತರಕಾರಿ, ಕ್ಯಾರೆಟು, ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ಬೀನ್ಸ್ ಕೂಡ ಕಟ್ ಮಾಡಿ ಹಾಕ್ಕೋಬೋದು, ಎಳೆ ಬೀನ್ಸ್ ಇದ್ದರೆ. ನಾನಿವತ್ತು ಬೀನ್ಸ್ ಏನು ಹಾಕ್ತಿಲ್ಲ, ಜಸ್ಟ್ ಇಷ್ಟು ಮಾತ್ರ ಹಾಕಿದ್ದೀನಿ. ಜೊತೆಯಲ್ಲಿ ಬಟಾಣಿ ಕೂಡ ಇತ್ತು, ಹಸಿ ಬಟಾಣಿ ಅಂತ, ಅದನ್ನು ಕೂಡ ಹಾಕ್ಕೊಂಡೆ. ತುಂಬಾ ಹೆಲ್ತ್ಗೆ ಒಳ್ಳೆಯದಲ್ಲ ಹಸಿ ಬಟಾಣಿ ತಿನ್ನೋದು, ತರಕಾರಿಗಳನ್ನ ತಿಂತಾ ಇರಬೇಕು ಆವಾಗ, ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲನೂ ಎಣ್ಣೆನಲ್ಲೇ ಫ್ರೈ ಆಗಬೇಕು, ಇದಕ್ಕೆ ಯಾವುದೇ ಥರ ನೀರೆಲ್ಲ ಏನು ಹಾಕಲ್ಲ ನಾನು. ಜೊತೆಯಲ್ಲಿ ಈ ಫ್ರೈಡ್ ರೈಸ್ಗೆ ನಾನು ಯಾವುದೇ ಥರ ಸಾಸ್ಗಳನ್ನು ಕೂಡ ಯೂಸ್ ಮಾಡ್ಕೊತಾ ಇಲ್ಲ. ಬರೀ ನಿಂಬೆ ರಸ ಒಂದೇ ನಾನು ಹುಳಿಗೋಸ್ಕರ ಹಾಕ್ತಾ ಇರೋದು. ನಿಜವಾಗ್ಲೂ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಟ್ರೈ ಮಾಡಿ ನೋಡಿ, ಈ ಥರ ಯಾರಾದರೂ ಮಾಡಿಲ್ಲ ಅನ್ನೋದಾದರೆ. ಮಕ್ಕಳಿಗೆ ಅಥವಾ ಟಿಫನ್ ಬಾಕ್ಸ್ ಕಳಿಸ್ಬೇಕಿರುತ್ತೆ, ಅಥವಾ ನೈಟ್ ಡಿನ್ನರ್ಗೂ ಅಷ್ಟೇ ಆರಾಮಾಗಿ 5 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಅನ್ನ ಇತ್ತು ಅಂತಂದರೆ, ತರಕಾರಿ ಎಲ್ಲ ರೆಡಿ ಇದ್ದರೆ ಒಂದು 5 ನಿಮಿಷದಲ್ಲಿ ಮುಗ್ದೇ ಹೋಗ್ಬಿಡುತ್ತೆ. ಇನ್ನು ರುಚಿಗೆ ಉಪ್ಪು ಹಾಕ್ಕೊಂಡೆ ಎಷ್ಟು ಬೇಕೋ ಅಷ್ಟು. ಜೊತೆಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕ್ಕೊಂಡು, ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ, ಜೊತೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಇಷ್ಟು ಪೌಡ್ರ್ಗಳನ್ನ ಹಾಕಿಬಿಟ್ಟು ಅದನ್ನು ಕೂಡ ಎಣ್ಣೆನಲ್ಲೇ ತರಕಾರಿ ಜೊತೆಯಲ್ಲೇ ಫ್ರೈ ಮಾಡ್ಕೊಂಬಿಡ್ಬೇಕು. ಅದರದ್ದು ಹಸಿ ಘಾಟೆಲ್ಲ ಏನಿರುತ್ತೆ ಅಲ್ಲ, ಖಾರದ ಪುಡಿದೆಲ್ಲ ಅದೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿ ಅದು ಎಣ್ಣೆ ಥರ ಎಲ್ಲ ಬಿಡುತ್ತೆ ಅಲ್ಲ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಯಾವುದಕ್ಕೆ ಬೇಕಾದರೂ ಆಗುತ್ತೆ, ಆರಾಮಾಗಿ ಮಾಡ್ಕೊಬೋದು. ಮಕ್ಕಳಿಗೆ ಈ ಥರ ಕೊಟ್ಟಾಗ ಟೇಸ್ಟಿಯಾಗಿ ಕೂಡ ಇರುತ್ತೆ. ಜೊತೆಯಲ್ಲಿ ತರಕಾರಿ ಕೂಡ ಇರೋದ್ರಿಂದ ಅವರು ಬೇಡ ಅಂತಲೂ ಹೇಳಲ್ಲ, ಚೆನ್ನಾಗಿದೆ ತಿನ್ಕೊತಾರೆ. ಇವಾಗಿನ ಮಕ್ಕಳಿಗೆಲ್ಲನೂ ಈ ಥರನೇ ಬೇಕಾಗತ್ತೆ. ತರಕಾರಿ ಸಾಂಬಾರಲ್ಲೆಲ್ಲಾದ್ರೆ ಇದ್ದರೆ ತಿನ್ನಲ್ಲ, ಎತ್ತೆಲ್ಲ ಸೈಡ್ಗಿಡ್ತಾರೆ. ಅದೇ ಈ ಥರ ರೈಸಲ್ಲಿ ಫ್ರೈಡ್ ರೈಸು ಅದು ಇದು ಅಂತ ಏನಾದರೂ ಮಾಡಿಕೊಟ್ವಿ ಅಂತಂದರೆ, ನೂಡಲ್ಸ್ ಇದ್ರ ಜೊತೆಯಲ್ಲಿ ಈಗ ಅನ್ನ ಹಾಕೋ ಬದಲು ನೂಡಲ್ಸ್ ಹಾಕಿದ್ವಿ ಅಂದರೆ ನೂಡಲ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಆ ಥರ ಕೂಡ ಮಾಡ್ಕೊಬೋದು. ನಾನು ನೆಕ್ಸ್ಟ್ ಯಾವಾಗಲಾದರೂ ಆ ಥರ ಮಾಡಿ ತೋರಿಸ್ತೀನಿ, ನೂಡಲ್ಸ್ ತೊಗೊಂಬಂದು. ಈಗ ಸದ್ಯಕ್ಕೆ ರೈಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲನೂ ಈ ಥರ ಅವಾಗವಾಗ ಮುಚ್ಚಿಟ್ಬಿಟ್ಟು ಹಬೆನಲ್ಲಿ ಹಂಗೆ ಬೇಯಿಸ್ಕೊಬೇಕಾಗತ್ತೆ ಚೆನ್ನಾಗಿ. ಮತ್ತು ಅವಾಗವಾಗ ಓಪನ್ ಮಾಡಿ ಈ ಥರ ತಿರುಗಿಸಿ ಕೊಡ್ತಿರ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಯಾಕಂದರೆ ನಾವು ನೀರೇನು ಹಾಕ್ತಾ ಇಲ್ಲ ಅಲ್ಲ, ಹಾಗೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತಾ ಇರೋದು. ಹಾಗಾಗಿ ಅವಾಗವಾಗ ಮುಚ್ಚಿಟ್ಟು ಬೇಯಿಸೋವಾಗ ಬೇಗ ತೆಗೆದು ತಿರುಗಿಸ್ಬೇಕಾಗತ್ತೆ, ಇಲ್ಲ ಅಂತಂದರೆ ಸೀದೋಗ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು, ಪೂರ್ತಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಮಾಡ್ಕೊಂಡಾದಮೇಲೆ ಅದಕ್ಕೆ ನಾವು ಮಾಡಿಟ್ಕೊಂಡಿರೋ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಅನ್ನನ ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಬೇಕು. ಕುಕ್ಕರಲ್ಲಿ ಮಾಡ್ಕೊಂಡ್ರೇ ಒಳ್ಳೆಯದು, ಯಾಕಂದರೆ ಕುಕ್ಕರಲ್ಲಿ ಮಾಡಿದ್ರೆ ಉದ್ರುದ್ರಾಗಿ ಬರುತ್ತೆ. ಆದರೆ ಮಾಡೋಕ್ಕೂ ಮುಂಚೆ ಅನ್ನನ ಒಂದು 10-20 ನಿಮಿಷ ಅಷ್ಟು ಅಕ್ಕಿನ ನೆನೆಸಿಟ್ಬಿಟ್ಟು ಆಮೇಲೆ ಆ ನೀರು ತೆಗೆದು ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು 1/4 ಗ್ಲಾಸ್ ಅಷ್ಟು ಹಾಕಿದ್ರೆ ಒಳ್ಳೆಯದು, ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. 2 ಗ್ಲಾಸ್ ಹಾಕಿದ್ರೂ ಸಾಫ್ಟ್ ಆಗಿಬಿಡುತ್ತೆ, ಯಾಕಂದರೆ ನೆನೆಸಿರ್ತೀವಲ್ಲ ಅಕ್ಕಿನ. ಹಾಗಾಗಿ 1/4 ಗ್ಲಾಸಷ್ಟು 1/4 ಗ್ಲಾಸಷ್ಟು ನೀರನ್ನ ಕಮ್ಮಿ ಮಾಡಿ ಹಾಕಿದ್ರೆ ಅನ್ನ ಫುಲ್ಲು ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ, ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಎಲ್ಲೂ ಕೂಡ ಅನ್ನ ಒಡ್ಕೊಳ್ಳಲ್ಲ, ಮುದ್ದೆ ಆಗಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ರೈಸು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾನು ಒಂದು ಅರ್ಧ ನಿಂಬೆ ಹುಳಿನ ಹಿಂಡ್ತಾ ಇದ್ದೀನಿ, ಜೊತೆಯಲ್ಲಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ಇಷ್ಟೇನೆ, ಇನ್ನೇನು ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಸೂಪರಾಗಿರೋ, ಟೇಸ್ಟಿಯಾಗಿರೋ, ಹೆಲ್ದಿಯಾಗಿರೋ, ಈಸಿಯಾಗಿ ಮಾಡ್ಕೊಬೋದಾಗಿರೋ ಅಂಥ ಒಂದು ಫ್ರೈಡ್ ರೈಸು ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮಿಸ್ ಮಾಡ್ದಿರಾ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಇನ್ನಿದು ಇವತ್ತಿನ ಬ್ರೇಕ್ಫಾಸ್ಟು. ಕ್ಯಾಪ್ಸಿಕಮ್ ಫ್ರೈಡ್ ರೈಸು, ಒಂದು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟು. ಟ್ರೈ ಮಾಡಿ ನೋಡಿ ನೀವು ಕೂಡ. ಇನ್ನು ಈ ವ್ಲಾಗು ಕೂಡ ಇಷ್ಟೇನೆ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಮತ್ತು ರಂಗೋಲಿ ಇದೇನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಆಯಿತಾ? ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ಹೈಪ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರೆಲ್ಲ ನನ್ನ ವೀಡಿಯೋನ ಪೇಷನ್ಸಲ್ಲಿ ಕೂತ್ಕೊಂಡು ನೋಡಿದ್ದೀರಾ, ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.